ಸೊ ಫೈನಲಿ ಗೋವಾಗೂ ನಮಗೂ ಋಣ ತೀರ್ತು. ಇನ್ನೊಂದ್ಸಲ ಬರ್ತೀವಿ. ಇವಾಗ ಮುಗೀತು ಈ ಟ್ರಿಪ್ಪು. ಸೊ ವಾಪಸ್ ಮನೆ ಕಡೆಗೆ ಪಯಣ. ಇಲ್ಲಿ ಇದ್ದಿದ್ದ ಜಾಗ ಓಕೆ ಚೆನ್ನಾಗಿತ್ತು. ಒಂದು ಸ್ವಲ್ಪ ಕೊರತೆಗಳು ಇದ್ದೇ ಇರುತ್ತೆ, ಕುಂದು ಕೊರತೆಗಳು. ಫಸ್ಟ್ ನಮ್ಮ ಗೀಝರ್ ವರ್ಕ್ ಆಗಿಲ್ಲ ನಮ್ಮ ರೂಮಲ್ಲಿ. ಒಂದಿನ ಇರಲಿಲ್ಲ, ನಾವು ಬಂದಿದ್ದ ದಿವಸ ಗೀಝರ್ ಇರಲಿಲ್ಲ. ಪಾತ್ರೆಗಳಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡಿದ್ವಿ. ಹೌದಾ? ತರಕಾರಿ. ಸೊ ಅದೊಂದು ಕೊರತೆ ಇತ್ತು. ಆಮೇಲೆ ಅದು ನೆಕ್ಸ್ಟ್ ಡೇ ಬಂದು ರಿಪೇರಿ ಮಾಡಿದ್ರು ಗೀಝರು. ಅಷ್ಟೇ. ಇನ್ನೇನಿರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಅದು ಸೋಪ್ ನಾವೇ ತರಬೇಕು. ಅದೊಂದು ನಾವು ಏನೇ ಪದಾರ್ಥಗಳು ಇಲ್ಲಿ ಅಡುಗೆ ಮಾಡ್ಕೊಬೇಕು ನಾವೇ ತರಬೇಕು. ಬಟ್ ಎಲ್ಲ ಪಾತ್ರೆ ಪಗಡೆಗಳು ಅವೆಲ್ಲ ಇರುತ್ತೆ, ಅವೆಲ್ಲ ತೊಂದರೆ ಇಲ್ಲ. ಚೆನ್ನಾಗಿತ್ತು, ಡೀಸೆಂಟಾಗಿತ್ತು. ಸೊ ಬಂದಾಗ ಯಾರಾದರೂ 2 ಬೆಡ್ರೂಮು ಆ ಥರ ತೊಗೊಂಡು 4-5 ಜನ ಮೇಲೆ ಇರ್ತೀರಾ ಅಂದರೆ ಇದನ್ನು ಚೂಸ್ ಮಾಡ್ಬೋದು. ನಂದು ನವೀನ್ ಇನ್ನೂ ಅಲ್ಲೇ ಇದ್ದಾರೆ. ನಾವು ಕೆಳಗೆ ಬಂದ್ವಿ. ಎಲ್ಲ ಎಲ್ಲ ತುಂಬಿಸ್ತಾ ಇದ್ದಾರೆ. ಲಾಸ್ಟ್ ಐಟಮ್ ಬಿಟ್ಬಿಟ್ಟು ಬಂದಿದ್ದು, ಅವೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ವಿ. ಎಲ್ಲ ಪ್ಯಾಕ್ ಮಾಡಿ ತರಕಾರಿ ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ. 2 ಬ್ಯಾಗ್ ಹಾಕ್ಕೊಂಡು ಬ್ಯಾಗ್ ಮಾರೋರ ಥರ ಇದ್ದಾರೆ. ಇದು ಎಷ್ಟಾಗಿತ್ತು ಪ್ರೈಸು ದಿನಕ್ಕೆ? 8,000 ಆಯ್ತಲ್ಲ. ಸೊ 8,000 ಒಂದು ದಿನಕ್ಕೆ 4 ಜನಕ್ಕೆ. ವೀಕ್ ಡೇಸಲ್ಲಿ 4 ಜನಕ್ಕೆ ಇಲ್ಲಿ 2 ಬೆಡ್ರೂಮ್ ಮನೆ ಕೊಡ್ತಾರೆ. ಸೊ ಇದು ನೆಕ್ಸ್ಟ್ ತಿಂಗಳು ಜಾಸ್ತಿ ಆಗುತ್ತಂತೆ. 10,000-12,000 ಆಗುತ್ತಂತೆ ಒಂದು ದಿನಕ್ಕೆ. 10,000-12,000 ಆಗುತ್ತಂತೆ ನೆಕ್ಸ್ಟ್ ತಿಂಗಳು ಡಿಸೆಂಬರಲ್ಲಿ ಒಂದು ದಿನಕ್ಕೆ. ಆಮೇಲೆ ಇನ್ನೊಂದೇನು ಅಂದರೆ 3 ಬೆಡ್ರೂಮ್ ಮನೆ ಇದೆ ಇವ್ರದ್ದು ಎಷ್ಟೊಂದು ಪ್ರಾಪರ್ಟಿಗಳಿದೆ. ಅಲ್ಲಿ 3 ಬೆಡ್ರೂಮ್ ಮನೆ ಎಲ್ಲ ಬಂದು 15,000 ಆಗುತ್ತಂತೆ ನೆಕ್ಸ್ಟ್ ತಿಂಗಳು. ಹೆಸರು ಬರ್ತಾನೆ ಇಲ್ಲ ಹೇಳೋಕ್ಕೇನು ಅಂತ. ಇದೆ ನೋಡಿ, ಸೋಲ್ ಬ್ಯಾನಿಯನ್. ಇದ್ರದ್ದು ಇದು ಹೆಸರಲ್ಲ, ಹೆಸರು ಬೇರೆ ಇದೆ. ಆ ಹೆಸರನ್ನ ಸೋಲ್ ಬ್ಯಾನಿಯನ್ ಅಂತಾನೆ. ಇದನ್ನು ಸರ್ಚ್ ಮಾಡಿದ್ರು ಸಿಗುತ್ತೆ. ಕ್ಯಾಂಡಲಿಮ್ ಬೀಚ್ ಹತ್ರ ಇದೆ ಇದು. ಲೊಕೇಶನ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ಯಾವಾಗನೂ ಯೂಸ್ ಆದರೆ ಯೂಸ್ ಮಾಡ್ಕೊಬೋದು. ಊಟಕ್ಕೆ ಬಂದ್ವಿ. ಬೇಡವೆ ಅಂತ ಫುಲ್ ಸುಸ್ತು. ಊಟಕ್ಕೆ ಬಂದ್ವಿ ಅಂತ ವಿಡಿಯೋ ಮಾಡಿದ್ರೆ ಆಗಿರಲ್ಲ. ಫುಲ್ ಸುಸ್ತು. ಇವಾಗ ಬರ್ತಾ ಫುಲ್ ಪ್ಯೂಕಿಂಗು ಮಲ್ಕೊಬಿಟ್ಟಿದ್ದೆ ನಾನು ಹಿಂದೆಗಡೆ. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇವಾಗ ವಿಡಿಯೋ ನೋಡಿ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಸುಸ್ತು. ಇನ್ನು ಧಾರವಾಡ ರೋಡಲ್ಲೇ ಇದೀವಿ. ರೀಚ್ ಆಗಿಲ್ಲ. ಎಷ್ಟು 5:15 ಟೈಮು, 5:15. ಸೊ ಮನೆಗೆ ಹೋಗೋಷ್ಟರಲ್ಲಿ 2-3 ಗಂಟೆ ಆಗೋಗಿರುತ್ತೆ. ಇವರು ಮೊಬೈಲ್ ಬಿಟ್ರೆ ಬೇರೆ ಏನೂ ನೋಡಲ್ಲ, ಎಲ್ಲೂ ನೋಡಲ್ಲ, ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಬರೀ ಮೊಬೈಲ್. ಇಲ್ಲ ನೋಡಿ, ಡಾಬಾದಲ್ಲಿ ಯಾರೂ ಇಲ್ಲ, ಬರೀ ನಾವೇ. 15 ಮಿನಿಟ್ಸ್ ಆಯಿತು. 15 ಮಿನಿಟ್ಸಿಂದ ಬಂದು ಕಾಯ್ತಾ ಇದ್ದೀವಿ. ಆರ್ಡ್ರ್ ಮಾಡಿದ್ವಿ, ಇನ್ನೊಂದು 20 ನಿಮಿಷ ಆಗುತ್ತೆ ಅನಿಸುತ್ತೆ. ಫುಲ್ಲು ಕರ್ವ್ಸ್ ಇತ್ತು ಗೋವಾ. ಇದು ರೋಡ್ಸು ಅಂದರೆ ಒಳಗಡೆ ಚೆಕ್ಕಿಂಗು ಅದು ಇದು ಅಂತೆಲ್ಲ ಜಾಸ್ತಿ ಇತ್ತು. ಬಟ್ ನಿಜವಾಗ್ಲೂ ನಾನು ಟ್ರಾವೆಲಿಂಗ್ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇವತ್ತಂತೂ ಸಖತ್ ಪ್ರಾಬ್ಲಮ್ ಆಗೋಯಿತು. ಅಲ್ಲಲ್ಲೇ ನಿಲ್ಲಿಸಿ ನಾನೇ ಒಂದು 5-6 ಸಲ ನಿಲ್ಲಿಸಿದ್ದೀನಿ. ಅಷ್ಟು ಒಂಥರ ಗ್ಯಾಸ್ಟ್ರಿಕ್ಕು, ವಾಮಿಟ್ಟು, ಏನೇನೋ ಊಟ ಮಾಡಿಲ್ಲ ಸರಿಯಾಗಿ, ಊಟ ಸೆಟ್ ಆಗಲಿಲ್ಲ. ಬಾಂಗುಡೆ ಮೀನು ಬಳುಕಿದಾಗ ರವಾ ಫ್ರೈ, ಬಾಂಗಡ ರವಾ ಫ್ರೈ ಕ್ಲೋಸಪ್ಪಲ್ಲಿ ತೋರಿಸಿ. ನಾವು ನವೀನ್ ಅವರು ತಿಂತಾ ಇದ್ದೀವಿ. ಇದಿಬ್ರು ಪಿಕ್ಚರ್ ನೋಡ್ತಾವ್ರು. ನಾನು ಫಸ್ಟ್ ಆಫ್ ಆಲ್ ಮೀನೇ ತಿನ್ನಲ್ಲ, ನಂಗೆ ಟೆಂಪ್ಟ್ ಆಗ್ತಾ ಇಲ್ಲ. ಇಲ್ಲಿ ಬಾಯಲ್ಲಿ ಜಲಪಾತ. ಆದರೆ ಕಾರ್ತಿಕ ಮಾಸ ಅಂತ ಸುಮ್ಮನೆ ಕೂತಿದ್ದಾರೆ ಮೇಡಮ್ ಅವರು. ಈರುಳ್ಳಿ ತಿನ್ನಿ, ನಿಂಬೆಹಣ್ಣು ತಿನ್ನಿ ಇಬ್ಬರು. ಚೆನ್ನಾಗಿತ್ತು, ಕ್ಲೀನಾಗೆ. ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ರು. ಅದು ನೋಡ್ಬಿಟ್ಟು ನಾವು ಆರ್ಡರ್ ಮಾಡಿದ್ವಿ. ಬಟರ್ ರೋಟಿ, ಬಟರ್ ಚಿಕನ್. ಇದು ಬಟರ್ ಪನ್ನೀರು. ಸೇಮ್ ಇದಕ್ಕೆ ಪನ್ನೀರ್ ಹಾಕೊಂಡು ಕೊಟ್ಟಿದ್ದಾರೆ ಗ್ರೇವಿ. ಚಿಕನ್ ಹಾಕ್ತಾರೆ, ಪನ್ನೀರ್ ಹಾಕ್ತಾರೆ.
ಇಲ್ಲಿ ಕಬ್ಬಿನ ಜ್ಯೂಸು ಕೇಳಿದ್ವಿ, ಅವ್ರು ಅಲ್ಲಿಂದ ಕಪ್ ಕಿತ್ಕೊಂಬರ್ತಾವ್ರು ನೋಡಿ. ಫ್ರೆಶ್ಶಾಗಿ ಕಪ್ ಕಿತ್ಕೊಂಬಂದು ಇಲ್ಲಿ ಮಿಷಿನ್ ಇದೆ, ಈ ಮಿಷಿನ್ ಅಲ್ಲಿ ಮಾಡ್ಕೊಂಡು ಕೊಡ್ತಾರೆ. ಕೇಳೋದಕ್ಕೆ ಅಲ್ಲಿಂದ ಪಾಪ ಕಪ್ ಕಿತ್ಕೊಂಡು ಬಂದು ಈಗ ಮಾಡಿಕೊಡ್ತಿದ್ದಾರೆ. ಒಂಥರ ಚಂದ ಅಲ್ಲ ಎಲ್ಲ ಫ್ರೆಶ್ ಎಕ್ಸ್ಪೀರಿಯನ್ಸ್ ಮಾಡುವಾಗ. ಸೊ ಇವಾಗ ಮಾಡಿಕೊಡ್ತಾರೆ. ಉಪ್ಪು ಇದೆಯೇ? ನಿಮ್ಮ ಅಲ್ಲಲ್ಲಿ ಉಪ್ಪು ಇದೆಯೇ? ನವೀನ್ ಬೆಸ್ಟ್ ಎಕ್ಸಾಂಪಲ್. ಅವ್ರು ಕಬ್ಬು ಕಿತ್ಕೊಂಡ್ ಬಂದ್ರು, ಅವ್ರು ಕಬ್ಬು ಎತ್ಕೊಂಡು ತಿಂತವ್ರೆ. ನಮ್ಮಲ್ಲಿಲ್ಲ. ಫ್ರೆಶ್ ಆದ ಕಬ್ಬಿನ ಹಾಲು ಲೈಫಲ್ಲೇ ಫಸ್ಟ್ ಟೈಮ್ ಕುಡಿತಾ ಇರೋದು. ಇಷ್ಟು ಫ್ರೆಶ್ ಆದ ಕಬ್ಬಿನ ಹಾಲು. ಚೆನ್ನಾಗಿದೆ. ಸಪ್ಪೆನಾ? ಸಪ್ಪೆ ಅಂದರೆ ಸಕ್ಕರೆ, ಎಕ್ಸ್ಟ್ರಾ ಸಕ್ಕರೆ ಹಾಕಿಲ್ಲ. ಅದೇನು ಶುಗರ್ ಸ್ವೀಟ್ನೆಸ್ ಇದೆ ಅಷ್ಟು ಮಾತ್ರ ಇದೆ. ಇನ್ನು ಸ್ವಲ್ಪ ಸೋರಿಸ್ಬೇಕಾಯ್ತು ನೀಟಾಗಿ ಅಷ್ಟೇ. ಸ್ವಲ್ಪ ಸೋರಿಸ್ಬೇಕಾದ್ರೆ ಅದು ಇದೆಲ್ಲ ಹಂಗೆ ಸಿಗ್ತಾಯಿದೆ. ಫುಲ್ ಫ್ರೆಶ್. ಇವಾಗ ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಊಟ ಆಗಿತ್ತು ಮಧ್ಯಾಹ್ನನೇ. ಸೊ ಮತ್ತೇನು ಹೊಟ್ಟೆ ಸೇರ್ಲಿಲ್ಲ. ಬಟ್ ನಂದು ಏನೋ ತಿನ್ನಬೇಕು ಅಂತಂದ್ಲು. ಅದಕ್ಕೆ ಇಲ್ಲಿ ಎಲ್ಲಿ ಬಂದ್ವಿ ಅಂದರೆ ವಿಕ್ಕಿ ಒಂದು ರೆಫರ್ ಮಾಡ್ದ ಹೋಟೆಲು ದಾವಣಗೆರೆಯಲ್ಲಿ, ಈಶಣ್ಣ ಎಗ್ ರೈಸ್ ಹೋಟೆಲ್ ಅಂತ. ಎಗ್ ರೈಸ್ ತಿನ್ಬೇಕಂತ ಅವರು ಬಂದ್ರಿ ಇಲ್ಲಿ. ನಂದುಗೆ ಬೆಣ್ಣೆ ದೋಸೆ ತಿನ್ಬೇಕಂತೆ. ಬಟ್ ನವೀನ್ ಆ್ಯಂಡ್ ವಿಕ್ರಮ್ ಇಬ್ಬರು ಈಶಣ್ಣ ಎಗ್ ರೈಸ್ ಹೋಟೆಲಿಗೆ ಹೋದ್ರು. ಇಲ್ಲಂತೂ ಒಂದು ಬಂಡಿ ಜನ ತುಂಬಿದ್ದಾರೆ. ಯಾರ್ಯಾರು ಇಲ್ಲಿ ತಿಂದಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ಎಲ್ಲ ಅಂಕಲ್ದಿರ ಫುಲ್ ಟೈಟ್ ಆಗಿಬಿಟ್ಟವ್ರೆ. ವಿಕ್ಕಿ ಇಲ್ಲಿ ಯಾವಾಗಲೂ ಶೂಟ್ ಮಾಡಿದ್ರಂತೆ, ಅದಕ್ಕೆ ನಮಗೆ ಕರ್ಕೊಂಡು ಬಂದರು. ಬಟ್ ನಾವು ಅನಿರೀಕ್ಷಿತವಾಗಿ ತಿಂತಾ ಇಲ್ಲ ಎಗ್ ರೈಸ್ನ. ನಾನು ಯಾವಾಗೂ ತಿಂದೇ ಇರೋ ಹಾಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಹೆವಿ ಜನ ನೋಡಿ. ಇದು ಕಾರ್ತಿಕ ಮಾಸದಲ್ಲೇ. ನೋಡಿ ಎಗ್ ರೈಸ್. ಈಶಣ್ಣ ಎಗ್ ರೈಸ್. ಈಶಣ್ಣ ಎಗ್ ರೈಸ್ ಒಂದು ಪ್ಲೇಟಿಗೆ ಏನು ಬೇಕು ಇಷ್ಟು ಕೊಟ್ಟವ್ರೆ. ಫುಲ್ ಪ್ಲೇಟ್ ಇಷ್ಟೇ ಬರೋದು. ಹೌದಾ? ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಸ್ಪೈಸಿ. ಇದು ನಾರ್ಮಲ್ ಸ್ಪೈಸಿ. ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಬೇಕು ಅಂದ್ರೆ ಎಕ್ಸ್ಟ್ರಾ ಮಾಡ್ಕೊಡ್ತಾರೆ. ಅಷ್ಟು ನೋಡ್ದ ಹೆಂಗಿದೆ ಒಳಗಡೆ. ಇದೊಂದೇನಾ ಸಿಗೋದು? ಇದೊಂದೇ. ಒಂದೇ ಇಲ್ಲಿ ಬೆಂಗಳೂರಲ್ಲಿ ಅಂಕಲ್ ಎಗ್ ರೈಸ್ ಥರ. ವಿಕ್ಕಿ ತಿಂದಿದ್ದೀರಾ ನೀವು? ನವೀನ್ ಅವರೇ ಹೆಂಗಿದೆ? ಇನ್ನ ತಿಂದಿಲ್ವಾ? ತಿಂದ್ರ? ಚೆನ್ನಾಯ್ತಾ? ಬಿಸಿ ಹೋಗೆ. ಹೆಂಗಿದೆ ಇವಾಗ ಎಷ್ಟು ಟೈಮು? 9 o'clock, 8 o'clock, 9:15. ಹಲೋ ವಿಕ್ರಮ್ ಅವರೇ, ಇನ್ನೂ ತಿಂತಾ ಇದ್ದೀರಾ? ಖಾರ ಆಯ್ತಾ? ಜಾಸ್ತಿ ಆಯ್ತಾ? ಖಾರ ಆಯಿತು, ಜಾಸ್ತಿ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಏನದು ಊಟ. ಸುರ ಸುರ ಅಂತಿದ್ಯಾ? ಅಷ್ಟು ಖಾರ ಇದೆಯಾ? ಬಿಸಿ ಬಿಸಿ. ಸ್ವಲ್ಪ ಖಾರ, ಅದು ಜಾಸ್ತಿ ಖಾರ ತಪ್ಪಿಲ್ಲ. ಸರಿ ಆಯಿತು. ಅವರು ನವೀನ್ ಅವ್ರು ಮಾತ್ರ ತಿನ್ಕೊಂಡು ಹೋದರು. ಅವಳಿಗೆ ದಾವಣಗೆರೆ ಬೆಣ್ಣೆ ದೋಸೆ ಬೇಕಂತೆ. ಇಲ್ಲೆಲ್ಲಾದ್ರೂ ಇದೆಯಾ ದಾವಣಗೆರೆ ಬೆಣ್ಣೆ ದೋಸೆ? ಒಳಗೋಗ್ಬೇಕು. ಅದನ್ನ ಒಲೆಯಲ್ಲಿ ಮಾಡ್ತಾರೆ, ಅದಕ್ಕೆ ಎಷ್ಟು ಬಿಸಿ ಬಿಸಿಯಾಗಿರುತ್ತೆ.
ಹೆಂಗಿತ್ತು ವಿಕ್ರಮ್ ಆ್ಯಂಡ್ ನವೀನ್ ಅವರ ಎಗ್ ರೈಸು? ನವೀನವ್ರು ಹೇಳಬೇಕು. ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ದಾವಣಗೆರೆಗೆ ಬಂದಿದ್ದೆ ಫಸ್ಟ್ ಟೈಮ್. ಅದ್ರ ಏನು ಗೊತ್ತಾಯ್ತು ಅಂದರೆ ಟೇಸ್ಟಿಂಗ್ ಪೌಡರ್ ಇಲ್ಲ, ನ್ಯಾಚುರಲ್ ಬರೀ ಮೆಣಸಿನ್ಕಾಯಿ, ಖಾರದ ಪುಡಿ, ಉಪ್ಪು. ಒಟ್ನಲ್ಲಿ ಚೆನ್ನಾಗಿತ್ತು ನಾಟಿ ಸ್ಟೈಲಲ್ಲಿ. ಕ್ವಾಂಟಿಟಿ ಮಾತ್ರ 1 ಪ್ಲೇಟ್ ತೊಗೊಂಡ್ರೆ ಇಬ್ಬರು ತಿನ್ಬೋದು ಆರಾಮಾಗಿ. ಎಷ್ಟು ಕೊಡ್ತಿದ್ರು ಅಲ್ಲಿ, ಮತ್ತೆ ಅಷ್ಟೇ ಬೇಗ ಬೇಗ ಸೇಲ್ ಆಗ್ತಿತ್ತು. ಇನ್ನೊಂದೇನಂದ್ರೆ ಅಲ್ಲೇ ಬಿಸಿ ಬಿಸಿ ಮಾಡ್ತಾ ಇದ್ರು. ಒಂದ್ ಕಡೆ ರೈಸ್ ಮಾಡ್ತಾ ಇರ್ತಾನೆ, ಅದು ಸೌದೆ ಒಲೆ ಅದನ್ನು ಇನ್ನೊಂದ್ ಕಡೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂತ ಇರ್ತಾರೆ. ನಾವು ಫಸ್ಟ್ ಟೈಮ್ ಬಂದಾಗ ಹಿಂಗೆ ಫುಲ್ ಪ್ಲೇಟ್ ತಗೊಂಡ್ಬಿಟ್ವಿ. ಬಟ್ ನಾವು ವಿಡಿಯೋ ತೋರಿಸ್ಬೇಕಲ್ಲ ಕ್ವಾಲಿಟಿ ಎಷ್ಟು ಬರುತ್ತೆ ಅಂತ. ತಿನ್ನಕ್ಕಾಗಿಲ್ಲ. ನಾನು ಹರ್ಷ ಇನ್ಯಾರೋ ಬಂದಿದ್ರು ನಮ್ಮ ಜೊತೆ, ಪ್ರೈಸು ಸಂತೋಷ ಅನ್ಸುತ್ತೆ. ಎಲ್ಲರೂ ಸೇರ್ಕೊಂಡು ಖಾಲಿ ಮಾಡಿದ್ವಿ. 3 ಜನ ತಿಂದ್ವಿ. ಸೂಪರ್. ಪ್ರೈಸು ಅಷ್ಟೇ ರೀಸನಬಲ್, 70 ರೂಪಾಯಿ ಒಂದು ಪ್ಲೇಟ್. 140 ರೂಪಾಯಿ. ಬೆಂಗಳೂರಲ್ಲಾದ್ರೆ ಅದನ್ನ 2 ಪ್ಲೇಟ್ ಮಾಡ್ತಾರೆ. ಹೌದು. ಅಷ್ಟಿದೆ. ಆಮೇಲೆ ಈ ಟ್ರಿಪ್ ಅಲ್ಲಿ ಇದೇ ಕಡಿಮೆ ಲೋಯೆಸ್ಟ್ ಕಾಸ್ಟ್ ಬರೋವಾಗ ಡಿನ್ನರ್ ಸಿಂಪಲ್ ಆಗಿ ಅಂದ್ರೆ ಕಮ್ಮಿ ರೇಟ್ಗೆ ಊಟ, ಒಂದು ಹೊತ್ತು ಊಟ ತರ ಹೋಗ್ತಾರೆ. ಅಲ್ಲಿ ಬರೋರೆಲ್ಲ ನೋಡಿದ್ರ ಟ್ರಕ್ ಲೈನ್ ಅಲ್ಲಿ ಇಟ್ಟಿರ್ತಾರೆ. ಟ್ರಕ್ ಡ್ರೈವರ್ಸ್, ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಾರೆ. ಸೊ ಅದಕ್ಕೋಸ್ಕರನೇ ಅದು ಫೇಮಸ್. ಓಕೆ, ರೀಸನಬಲ್ ಪ್ರೈಸ್, ಕಮ್ಮಿ ಪ್ರೈಸು, ಹೊಟ್ಟೆ ತುಂಬಾ ಊಟ, ಒಂದು ನಾರ್ಮಲ್ ಟೇಸ್ಟ್ ಅಷ್ಟೇ. ಓಹೋ ಅಂತ ಇಲ್ಲ, ಒಂದು ನಾರ್ಮಲ್ ಆಗಿ. ಟೇಸ್ಟಿಂಗ್ ಪೌಡರ್ ಹಾಕಿಲ್ವಲ್ಲ, ಅದು ಗುಡ್ ಅಲ್ಲ. ನಾರ್ಮಲ್ ಫುಡ್ಡೇ ಬೇಕು. ಹೌದು, ನಾರ್ಮಲ್ ಫುಡ್ಡೇ ಬೇಕು. ಗರಂ ಮಸಾಲ ಆ ಥರ ಏನು ಯೂಸ್ ಮಾಡ್ತಾರೆ? ಖಾರದ ಪುಡಿ, ಸೋಯಾ ಸಾಸ್ ಇದ್ದಿದ್ದಲ್ಲಿ, ಸೋಯಾ ಸಾಸು. ಬಂಡಿ ಎಗ್ಗಿತ್ತಲ್ವಾ ಅದ್ರಲ್ಲಿ. ಮತ್ತೆ ಸೈಡ್ ಅಲ್ಲಿ ಒಂದು ಎಕ್ಸ್ಟ್ರಾ ಮೊಟ್ಟೆ ನೀವ್ ಹಾಕ್ಸ್ಕೊಂಡಿಲ್ಲ, ಅವರೇ ಕೊಟ್ರದ? ಓಕೆ, 70 ರೂಪೀಸ್. ನೋಡಪ್ಪ ಯಾರು ಕೊಡ್ತಾರೆ ಇವೆಲ್ಲ. ಹಾ, ಸೌತೆಕಾಯಿ, ಒಂದ್ ಸೌತೆಕಾಯಿ ಫುಲ್ ಇತ್ತು. ಒಂದ್ ಸೌತೆಕಾಯಿ ಫುಲ್ ಇತ್ತು, ಬಾಯ್ಲ್ಡ್ ಎಗ್ಗು ಮತ್ತೆ ಎಗ್ ರೈಸು. ಎಗ್ ರೈಸ್ ಅಲ್ಲೂ ನಾನು ನೋಡೋದ್ನಲ್ಲ, ತುಂಬಾ ಒಂದೊಂದು ಅನ್ನಕ್ಕೂ. ಅಲ್ಲಿ ಪಕ್ಕ ನಾವು ಶೂಟಿಂಗ್ ಮಾಡಕ್ ಬಂದಾಗ ತೋರಿಸಿದ್ರು, ಪಕ್ಕದಲ್ಲಿ ಒಂದು ರೂಮ್ ಐತೆ, ಸ್ಟೋರ್ ರೂಮ್ ಫುಲ್ ಮೊಟ್ಟೆ, ಎಗ್ ಟ್ರೇಗಳು 2 ದಿನದಲ್ಲಿ ಖಾಲಿ ಆಗ್ಬಿಡ್ತದಂತೆ. ಅಷ್ಟು. ಹೌದಾ? ಎಷ್ಟು ಮಾಡ್ಕೊಂತಾರೆ, ಅದಕ್ಕೆ ಕಮ್ಮಿ ಸಿಗುತ್ತೆ. ಅವ್ರು 4 ರೂಪಾಯಿಂದ 5 ರೂಪಾಯಿಗೆ ಸಿಗ್ಬಿಡುತ್ತೆ. ಬೆಂಗಳೂರಲ್ಲೂ ನೋಡಿಲ್ಲ ಇಷ್ಟು ಮೊಟ್ಟೆ. ಏನ್ ಗೊತ್ತಾ, ಪೇಪರ್ ರೇಟ್ ಮೇಲೆ 20 ಪೈಸೆ ಕಮ್ಮಿ ಕೊಡ್ತಾರೆ ಅಷ್ಟೇ ಮೊಟ್ಟೆ ಎಲ್ಲ. ಬಟ್ ಇಲ್ಲಿ ಇಷ್ಟು ಸಿಗ್ತಿದ್ಯಲ್ಲ, ಬೆಂಗಳೂರಲ್ಲೆಲ್ಲ ಸಿಗಲ್ಲ. ಇವಾಗ ಗೋವಾಗ ಹೋಗಿದ್ವಲ್ಲ, ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ತಿಂದ್ರು ಎಷ್ಟು. ಅಲ್ಲೆಲ್ಲ ನಾನ್ ವೆಜ್ ತಾಲಿ, ಸಾರಿ ವೆಜ್ ತಾಲಿ, ನಾನ್ ವೆಜ್ ತಾಲಿ ಇವ್ರು ತಗೊಂಡ್ರು, ನಾವಿಬ್ರು ವೆಜ್ ತಾಲಿ ತಗೊಂಡ್ವಲ್ಲ. ನಂದು ಹೆಂಗಿತ್ತು. ಫೈನಲಿ ರೀಚ್ ಆದ್ವಿ. 1:15 ಇವಾಗ. 1:15ಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಲಗೇಜ್ ಎಲ್ಲ ಮೇಲಕ್ಕೆ ತೊಗೊಂಡು ಹೋಗ್ಬೇಕು, ಸೆಕೆಂಡ್ ಫ್ಲೋರ್ಗೆ. ಫುಲ್ ಟಯರ್ಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಚಾನಲ್ನ. ಥ್ಯಾಂಕ್ ಯು.